ಮಾಡ್ತೀವಿ ಈ ಸಂದರ್ಭದಲ್ಲಿ ಕಾಣತಕ್ಕಂಥ ಮಟ್ಟದಲ್ಲಿ ಇವತ್ತು ಲಿಂಗಸೂರು ತಾಲೂಕು ಬೆಳೀತಾ ಇದೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ಸರ್ಕಾರ ಏನಾದರೂ ಗಮನಿಸದೆ ಹೋದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಜನರು ಏನಿದೆ ಇವತ್ತು ಲಿಂಗಸೂರು ತಾಲೂಕಿನ ಜನ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಸರ್ಕಾರದಲ್ಲಿ ನಾವು ಒತ್ತಡ ಹಾಕ್ತೀವಿ, ಹೋರಾಟ ಮಾಡ್ತೀವಿ. ಈಗೇನು ಅಧಿವೇಶನ ನಡೀತದೆ ಈ ತಿಂಗಳ ಅಧಿವೇಶನದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರುಗಳನ್ನ, ವಿರೋಧ ಪಕ್ಷದ ನಾಯಕರನ್ನ, ಪಕ್ಷದ ಅಧ್ಯಕ್ಷರನ್ನ, ಮುಖಂಡರು ಎಲ್ಲರೂ ಸಮ್ಮುಖದಲ್ಲಿ ತಗೊಂಡು ಇವತ್ತು ನಮ್ಮ ತಾಲೂಕಿನ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇಲ್ಲೇನು ಲೋಕಲ್ ಸಮಸ್ಯೆ ಇದೆಯಲ್ಲ, ಇಲ್ಲೆಲ್ಲರೂ ನಮಗೆ ಸಾಥ್ ಬಿಟ್ಟಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ಯಾವ್ಲೇವ್ರಿಗೆ ಹೋರಾಟ ನಮ್ಮದಂದ್ರೆ 200 ಬೆಡ್ಡಿನ ಆಸ್ಪತ್ರೆ ಒಳ್ಳೆ ಲಿಂಗಸೂರು ಕೊಡೋವರೆಗೂ ನಮ್ಮ ಹೋರಾಟ ಖಂಡಿತವಾಗಿ ನಿಲ್ಸಲ್ಲ. ಆಸ್ಪತ್ರೆ ತಗೊಂತೀವಿ, ಸರ್ಕಾರ ಕೊಡ್ಲೇಬೇಕು ನಮಗೆ. ಒಳ್ಳೆ ಅನ್ಯಾಯ ಆಗಿದೆ. ಇದು ಅನ್ಯಾಯ ಮಾಡಿದ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತು ಹಾಗೂ JS ಹುಲಿಗೇರಿಯವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವರು ವಿರುದ್ಧ ಇವತ್ತು ಹೋರಾಟ ನಾವು ಮಾಡ್ತಾ ಇದ್ದೀವಿ. ಅವರು ಬೆಂಬಲ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಬೆಂಬಲ ಇಲ್ಲಿ ಕೊಡ್ಬೇಕಾ, ಬೆಂಬಲ ಅಲ್ಲಿ ಹೋಗಿ ಕೇಳ್ಬೇಕಾ? ಅಧಿವೇಶನದಾಗ ಅವರು ಹೋರಾಟ ಮಾಡಬೇಕು. ಇವರು ನಮ್ಮ ಜೊತೆ ಹೋರಾಟ ಮಾಡೋಕ್ಕೆ ಬೇಕಾಗಿಲ್ಲ. ಇವರು ಅಲ್ಲಿ ಹೋಗಿ ಹೋರಾಟ ಮಾಡ್ಬೇಕಂತ ನಾನು ಹೇಳ್ತೀನಿ. ಇವರು ನಮಗೆ ಈ ಹೋರಾಟ ಬರ್ಬೇಕಂತ ಬೇಕಾಗಿಲ್ಲ. ಇವರು ಹೋಗಿ ಅಲ್ಲಿ ಅಧಿವೇಶನ ಟೇಬಲ್ ಕೂತು ಹೋರಾಟ ಮಾಡಬೇಕು. ನಮ್ಮ ಜೊತೆ ಹೋರಾಟ ಮಾಡೋ ಉಪಯೋಗ ಏನು? ಅವರು ಅದರ ಸಂಬಂಧ ನಾವೇಜ ಅವರೇ ನಿರ್ಲಕ್ಷ್ಯ ಕಾರಣ. MLC ಅವರು, ಶರಣಗೌಡ ಬಯ್ಯಾಪುರ ಅವರು, ಮಾಜಿ ಶಾಸಕರು ಹುಲಿಗೇರಿ ಅವರು, ಅವ್ರ ಸರ್ಕಾರ ಐತೆ, ಅವರು ಮಾಡಬಹುದಿತ್ತು, ಅವರು ಮಾಡಿಲ್ಲ. ಆದರೆ ನಮ್ಮ ಶಾಸಕರು, ಲೋಕಲ್ ಶಾಸಕರನ್ನು ಅವರನ್ನು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದ ಕಾರಣ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವಲ್ಲ, ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀವಿ. ಕೊಟ್ಟು ಅದಕ್ಕೆ ಜಯ ಸಿಗೋವರೆಗೂ ನಮ್ಮ ಹೋರಾಟ ಕೈ ಬಿಡಬಾರ್ದೆಂದು ನಾ ಎಲ್ಲ ವರ್ತಕ